ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾಳೆ ಯುಗಾದಿ ಹಬ್ಬ ಇದ್ದಿದ್ದರಿಂದ ಹಿಂದೂಗಳ ಮೊದಲನೇ ಹಬ್ಬ, ಹಿಂದೂಗಳ ಹೊಸ ವರ್ಷ ಅಂತಂದರೆ ಯುಗಾದಿ ಹಬ್ಬ. ವರ್ಷದ ಮೊದಲನೇ ಹಬ್ಬ ಯುಗಾದಿ. ಸೊ ಹಾಗಾಗಿ ಕರ್ಜಿಕಾಯಿ ಒಳಗಡೆ ಹಾಕೋ ಪುಡಿ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಳ್ಳನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ 1/4 kg ಎಳ್ಳನ್ನು ಹುರಿದು ಒಂದು ಫೈಬರಿನ ಬಾಣಲಿಗೆ ಹಾಕಿ ಇಟ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟು ಬೇವು ಬೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಪುಟಾಣಿ ಸ್ವಲ್ಪ, ಆಮೇಲೆ ಸಕ್ಕರೆ, ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡ್ವಿ ಮಿಕ್ಸಿ ಜಾರಿಗೆ. ನಂತರ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಬೇವು ಬೆಲ್ಲನ ರೆಡಿ ಮಾಡ್ಕೊಂಡ್ವಿ. ನಂತರ ಕರ್ಜಿಕಾಯಿ ಎಲೆ ಒಳಗಡೆ ಪುಡಿನ ಹಾಕೋದಕ್ಕೆ ಪುಟಾಣಿ, ನಂತರ ಏಲಕ್ಕಿ ಬೀಜ, ಆಮೇಲೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡ್ವಿ ಜಾರಿಗೆ. ನೋಡಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಮುಂಚೆ ರೆಡಿ ಮಾಡ್ಕೊಂಡಿದ್ವಲ್ಲ ಬೇವು ಬೆಲ್ಲ, ಅದಕ್ಕೆ ಕಹಿ ಬೇವು ಸೊಪ್ಪು ನೀಮನ್ನ ನೀಟಾಗಿ ಸಣ್ಣದಾಗಿ ಎಲೆಗಳನ್ನ ಕಟ್ ಮಾಡಿ ಹಾಕಿದ್ವಿ, ಕಹಿ ಬೇವು ಸೊಪ್ಪನ್ನು. ಸೊ ಬೇವು ಬೆಲ್ಲ ರೆಡಿ ಆಯಿತು. ಇದ್ರ ಅರ್ಥ ಏನು ಅಂತಂದರೆ, ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡೂ ಸಮನಾಗಿರಲಿ ಅಂತ ಅಂದ್ಕೊಂಡು ಎಲ್ರಿಗೂ ಹಂಚ್ತಾರೆ. ಅಂದರೆ ಕಷ್ಟ ಸುಖ ಎರಡೂ ಸಮವಾಗಿರಲಿ ಜೀವನದಲ್ಲಿ ಅನ್ನೋ ಅರ್ಥಕ್ಕೆ ಇದನ್ನು ಕೊಡ್ತಾರೆ ಎಲ್ರಿಗೂ. ಆ್ಯಂಡ್ ನೆಕ್ಸ್ಟು ಕರ್ಜಿಕಾಯಿ ಎಲೆ ಒಳಗಡೆ ಹಾಕೋಕ್ಕೆ ಪುಡಿ ರೆಡಿ ಮಾಡ್ಕೋಬೇಕಲ್ವ. ಸೊ ಒಣ ಕೊಬ್ಬರಿನ ನೀಟಾಗಿ ಸಣ್ಣದಾಗಿ ಆ ಥರ ತುರಿದಿಟ್ಕೊಂಡಿದ್ವಿ. ಆಮೇಲೆ ಎಳ್ಳು ಹುರ್ಕೊಂಡಿದ್ವಲ್ವ, ಹುರ್ಕೊಂಡಿರೋ ಎಳ್ಳನ್ನು ಆ್ಯಡ್ ಮಾಡ್ಕೊಂಡ್ವಿ ಅದಕ್ಕೆ, ಕೊಬ್ಬರಿ ತುರಿಗೆ. ನಂತರ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ವ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡ್ವಿ ಅದ್ರ ಜೊತೆ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಕೊಬ್ಬರಿ ಮತ್ತು ಎಳ್ಳು ಮತ್ತು ಆ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ವೀಟಾಗಿ, ಸೊ ಎಲ್ಲದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಹೊಸ ಮನೆ ಆಗಿದ್ದರಿಂದ, ಗೃಹ ಪ್ರವೇಶ ಇನ್ನೂ ಆಗಿಲ್ಲದೆ ಇರೋದ್ರಿಂದ ನಾವು ಮನೆಯಲ್ಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ದೇವ್ರ ಪೂಜೆ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾವು ಹೊಸ ಮನೇಲಿ ಉಳ್ಕೊಂಡಿಲ್ಲ, ಪಕ್ಕದಲ್ಲೇ ಒಂದು ಸಣ್ಣದಾಗಿ ಕಡ್ಮಾಡ್ ರೀತಿ ಮಾಡ್ಕೊಂಡು ಉಳ್ಕೊಂಡಿದ್ವಿ. ನೆಕ್ಸ್ಟು ಮೈದಾ ಹಿಟ್ಟನ್ನ ಇದು ಕರ್ಜಿಕಾಯಿ ಎಲೆ ಹೊರ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಬೇಕಲ್ವ. ಸೊ ಅದನ್ನು ಮೈದಾ ಹಿಟ್ಟನ್ನ ನೀಟಾಗಿ ಹಾಕ್ಕೊಂಡು
ನಮ್ಮ ಕಡೆ ಆಮೇಲೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಕಡೆ ಉಪ್ಪನ್ನ ಹಾಕದೇ ಇರೋ ಅಡುಗೆನ ಬಂಜೆ ಅಡುಗೆ ಅಂತ ಅಂತಾರೆ. ಸೊ ಸ್ವಲ್ಪನಾದರೂ ಉಪ್ಪನ್ನ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಹಿಟ್ಟು ಕಲಿಸ್ಬೇಕಾದ್ರೂ ಚೂರಾದರೂ ಉಪ್ಪನ್ನ ಹಾಕ್ತೀವಿ. ಸೊ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟಷ್ಟೇ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಸಿ ಮೈದಾ ಹಿಟ್ಟನ್ನು. ನೋಡ್ಕೊಳ್ಳಿ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಮತ್ತೆ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಕಲಿಸ್ಕೊಳ್ಳಿ ಮೈದಾ ಹಿಟ್ಟನ್ನು. ನೋಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಂತರ ನೋಡಿ ಕರ್ಜಿಕಾಯಿ ಎಲೆ ಒರೆಯೋದಕ್ಕೆ ಹಿಟ್ಟು ರೆಡಿ ಆಯಿತು. ಈ ರೀತಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು. ನೋಡಿ ಈ ಥರ ರೆಡಿ ಆಗಬೇಕು ಹಿಟ್ಟು. ಈ ರೀತಿ ರೆಡಿ ಆದಮೇಲೆ ಕರ್ಜಿಕಾಯಿ ಎಲೆ ಒರೆಯೋದಕ್ಕೆ ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ಈ ರೀತಿ ನೀಟಾಗಿ ಮಿಲ್ಕೋಬೇಕು ಹಿಟ್ಟನ್ನು. ನೋಡಿ ಯಾವ ರೀತಿ ರೆಡಿಯಾಗಿದೆ ಹಿಟ್ಟು ಅಂತ. ನಂತರ ಸಣ್ಣ ಸಣ್ಣದು ಉಂಡೆಯಾಗಿ ಮಾಡ್ಕೋಬೇಕು ಈ ಹಿಟ್ಟನ್ನು. ನಂತರ ನಾನು ಕರ್ಜಿಕಾಯಿ ಎಲೆನ ಒರೆದೆ. ಸೊ ಕರ್ಜಿಕಾಯಿ ಎಲೆನ ಒರಿತಿದ್ದೀನಿ. ಪೂರಿ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಎಲೆನ ಒರ್ಕೋಬೇಕು, ಲಟ್ಟಿಸ್ಕೋಬೇಕು. ನೀಟಾಗಿ ಪೂರಿ ಥರ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಕರ್ಜಿಕಾಯಿಗೆ ಲಟ್ಟಿಸ್ಕೋಬೇಕು ಎಲೆನ. ಸ್ವಲ್ಪ ಒಣ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ. ರೌಂಡ್ ಶೇಪಲ್ಲಿ. ರಾತ್ರಿ ನೈಟ್ ಲೇಟ್ ಆಗಿತ್ತು ಕರ್ಜಿಕಾಯಿ ಮಾಡಿ ಮುಗಿಸಿ ಮಲಗೋಷ್ಟೊತ್ತಿಗೆ. ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಕೆಲವೊಂದನ್ನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಬಟ್ ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ನೋಡಿ ಯಾವಾಗಲೂ ಕರ್ಜಿಕಾಯಿ ಮಾಡ್ಬೇಕಾದ್ರೆ ನಾನೇ ಎಲೆ ಒರೆಯೋದು. ಸೊ ನೋಡಿ ಕರ್ಜಿಕಾಯಿ ರೆಡಿಯಾಗಿದೆ. ನೀಟಾಗಿ ಆ ರೀತಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ಎಣ್ಣೆಲಿ ಹಾಕಿ ಕರಿದಾದ್ಮೇಲೆ ಈ ರೀತಿ ಆಗಿದೆ ಕರ್ಜಿಕಾಯಿ. ನೋಡಿ ಕರ್ಜಿಕಾಯಿ ರೆಡಿ ಆಗಿದೆ. ನಂತರ ಬೆಳಗ್ಗೆ ಎದ್ದು ಸಗಣಿ ಸಾರಿಸಿದ ನೆಲದಲ್ಲಿ ನೀಟಾಗಿ ಚೆನ್ನಾಗಿ ರಂಗೋಲಿ ಹಾಕಿದೆ. ನಂತರ ಮಾವಿನಕಾಯಿ ಚಟ್ನಿ ಮಾಡೋಣ. ಮಾವಿನಕಾಯಿ ಮಾಡಬೇಕಲ್ವ, ಮಾವಿನಕಾಯಿ ರೆಸಿಪೀಸ್ ಮಾಡಬೇಕಲ್ವ ಹಬ್ಬಕ್ಕೆ. ಸೊ ಹಾಗಾಗಿ ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ನಾನು ಮಾಡಿದೆ. ಸೊ ಮಾವಿನಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಬಾಣಲಿಗೆ ಒಣ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಎಷ್ಟು ಪ್ರಮಾಣದಲ್ಲಿ ಖಾರ ಬೇಕಾಗುತ್ತೋ ಸೊ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ.
ನೀಟಾಗಿ ಅದನ್ನು ಹುರ್ಕೊಳ್ಳಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ. ನೋಡಿ ಮೆಣಸಿನ್ಕಾಯಿ ನೀಟಾಗಿ ಹುರ್ಕೊಳ್ತಿದ್ದೀನಿ. ನಂತರ ಮೆಣಸಿನ್ಕಾಯಿ ಹುರ್ಕೊಂಡಿರೋದನ್ನ ಒಂದು ಬೌಲಿಗೆ ಆ್ಯಡ್ ಮಾಡಿಕೊಂಡೆ. ನಂತರ ಒಂದು ಹೋಳಕೆಯಷ್ಟು ತೆಂಗಿನಕಾಯಿನ ತುರ್ಕೊಳ್ತಿದ್ದೀನಿ. ನಾವು ಹೊಸ ಮನೆಯಲ್ಲಿಲ್ಲ, ಹಾಗಾಗಿ ಹೊಸ ಮನೆಯಲ್ಲಿ ಅಡುಗೆ ಮಾಡಲ್ಲ. ಗೃಹ ಪ್ರವೇಶ ಇನ್ನೂ ಆಗಿಲ್ಲ, ಸೊ ಹಾಗಾಗಿ ಕಟ್ ಮಾಡಿ ತಗೊಂಡು ಅದರಲ್ಲಿ ಉಳ್ಕೊಂಡಿದ್ದೀವಿ. ನೋಡಿ ತೆಂಗಿನ ತುರಿ ಈಗ ರೆಡಿ ಆಗಿದೆ. ಮಸಾಲೆಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ, ಹುರ್ಕೊಂಡಿರೋ ಮೆಣಸಿನ್ಕಾಯಿನ. ಆಮೇಲೆ ನಂತರ ಮಾವಿನಕಾಯಿ ತುರಿನ ನೀಟಾಗಿ ಸಣ್ಣದಾಗಿ ಈ ಥರ ತುರ್ಕೊಂಡು ಇಟ್ಕೋಬೇಕು ಮಾವಿನಕಾಯಿನ. ಸೊ ಅದನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಉಪ್ಪನ್ನ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಬೆಳ್ಳುಳ್ಳಿ ಬೇಳೆನ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಚಟ್ನಿ ರೆಡಿ. ರುಚಿಯಾದ ಟೇಸ್ಟಿಯಾದ ಸಖತ್ತಾಗಿರೋ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ನಂತರ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಎಣ್ಣೆನ ಹಾಕ್ಕೊಂಡೆ ಬಾಣಲಿಗೆ. ನಂತರ ಸಾಸಿವೆ, ಚಟಾಪಟ. ನಂತರ ಸ್ವಲ್ಪ ಜೀರಿಗೆ, ನಂತರ ಕರಿಬೇವು ಸೊಪ್ಪು, ವಿಡಿಯೋನ ನಾನೇ ಮಾಡ್ಕೊತಿರೋದ್ರಿಂದ ಸ್ವಲ್ಪ ರಗಳೆ ಅನ್ನಿಸ್ತು. ಸೊ ಅಂದರೂ ಕೂಡ ನನ್ನ ಕೈಲಿ ಆದಷ್ಟು ಪ್ರಯತ್ನಪಟ್ಟು ವಿಡಿಯೋ ಮಾಡಿದೆ. ನಂತರ ಮಾವಿನಕಾಯಿ ನೀಟಾಗಿ ಸಣ್ಣದಾಗಿ ತುರ್ಕೊಂಡಿರೋ ಮಾವಿನಕಾಯಿನ ಆ್ಯಡ್ ಮಾಡಿಕೊಂಡೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸಿಂಪಲಾಗಿ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ತಿಂದು ನೋಡಿ. ನಂತರ ಒಣ ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಕಡಲೆ ಬೀಜ ಮತ್ತು ಹುರಿಗಡಲೆ ಎಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಹುರಿಗಡಲೆ ಮತ್ತು ಕಡಲೆ ಬೀಜ ಎಲ್ಲ ಇದಕ್ಕೆ ಆ್ಯಡ್ ಮಾಡಿದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಲ್ಲ. ಅಂದರೂ ಕೂಡ ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಮಾವಿನಕಾಯಿ ಚಿತ್ರಾನ್ನ. ಸೊ ಈ ರೀತಿ ಒಂದ್ಸರಿ ಮಾಡ್ತೀನಿ ನೋಡಿ. ಆಮೇಲೆ ಸಾಲ್ಟ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಅರಿಶಿಣದ ಪುಡಿ ಎಷ್ಟು ಪ್ರಮಾಣದಲ್ಲಿ, ಒಂದು ಚಿಟಿಕೆಯಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ
ರೈಸ್ನ ಪುಡಿ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗುತ್ತೆ, ಬಿಲೀವ್ ಮೀ. ಒಂದು ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿತ್ತು. ಆಮೇಲೆ ಅಡುಗೆ ರೆಡಿ ಆಗಿರೋದ್ರಿಂದ ಹಬ್ಬದ ಅಡುಗೆನ ಊಟ ಮಾಡ್ಕೊಂಡ್ವಿ. ಊಟ ಮಾಡಿ ಮುಗಿಸೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಫಸ್ಟೇ ನಾನು ವೀಡಿಯೋ ಮಾಡಿದೆ, ಆಮೇಲೆ ತುಂಬ ಜೋರಾಗಿ ಮಳೆ ಬಂತು. ಇದು ನಾನು ಫಸ್ಟ್ ವೀಡಿಯೋ ಮಾಡಿದ್ದು ಸ್ಟಾರ್ಟ್ ಆದಾಗ. ಆಮೇಲೆ ಜೋರಾಗೆ ಮಳೆ ಬಂತು. ಬೆಳಗ್ಗೆ ಹಾಕಿದ ರಂಗೋಲಿ ಎಲ್ಲ ಅಳಿಸೋಯ್ತು. ದೇವಸ್ಥಾನದ್ದು ಪೂಜೆದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಟ್ ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯುಗಾದಿ ಹಬ್ಬದ್ದು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್.